ಈ ತರ ಲೋಗೋ ಅನಿಮೇಷನ್ ವಿಡಿಯೋ ಮಾಡೋದು ತುಂಬಾನೇ ಸುಲಭ. ಇಲ್ಲಿ ನಿಮ್ಮ ಲೋಗೋನ ಹಾಕಿ ನಿಮ್ಮ ಲೋಗೋ ಅನಿಮೇಷನ್ ವಿಡಿಯೋನ ನೀವು ಮಾಡಬಹುದು, ಅದು ಫ್ರೀ ಆಗಿನೇ. ಸೊ ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ಏನಪ್ಪ ತಿಳಿಸ್ಕೊಡ್ತಾ ಇದ್ದೀನಿ ಅಂದ್ರೆ, ಲೋಗೋ ಅನಿಮೇಷನ್ ವಿಡಿಯೋನ ಯಾವ ರೀತಿ ಮಾಡೋದು ಅಂತ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋ ನೋಡೋದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಏನಾದ್ರು ವಿಸಿಟ್ ಮಾಡಿದ್ರೆ ಸೊ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಬನ್ನಿ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ. ಸೊ ಇವಾಗ ಮೊದಲನೇದಾಗಿ ನೀವೇನ್ ಮಾಡ್ಬೇಕಂದ್ರೆ, ನಿಮ್ಮ ಗೂಗಲ್ನ ಓಪನ್ ಮಾಡ್ಕೊಳ್ಳಿ. ಗೂಗಲ್ನ ಓಪನ್ ಮಾಡ್ಕೊಂಡು ಇಲ್ಲಿ ಮೇಲ್ಗಡೆ ಗೂಗಲ್ ಫ್ಲೋ AI ಅಂತ ನೀವು ಸರ್ಚ್ ಮಾಡ್ಬೇಕಾಗುತ್ತೆ. ಇಲ್ಲಿ ಮೇಲ್ಗಡೆ ಇದೆ ನೋಡಿ, ಸರ್ಚ್ ಮಾಡಿರೋದು. ಇದನ್ನ ನೀವು ಸರ್ಚ್ ಮಾಡ್ಬೇಕಾಗುತ್ತೆ, ಗೂಗಲ್ ಫ್ಲೋ AI ಅಂತ ಹೇಳ್ಬಿಟ್ಟು. ಗೂಗಲ್ ಫ್ಲೋ AI ಅಂತ ನೀವು ಸರ್ಚ್ ಮಾಡಿದ್ರೆ ಅಂದ್ರೆ ಇಲ್ಲಿ ಮೊದಲು ಒಂದು ವೆಬ್ಸೈಟ್ ಬಂದಿದೆ ನೋಡಿ, ಈ ವೆಬ್ಸೈಟ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ. ಈ ವೆಬ್ಸೈಟ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಂಡ್ರೆ ಅಂದ್ರೆ ಇಲ್ಲಿ ನಿಮಗೆ ಲಾಗಿನ್ ಆಪ್ಷನ್ ಕೇಳುತ್ತೆ. ನಾನು ಆಲ್ರೆಡಿ ಇಮೇಲ್ನ ಹಾಕ್ಬಿಟ್ಟು ಲಾಗಿನ್ ಮಾಡಿದ್ದೀನಿ, ಹಾಗಾಗಿ ನನಗೆ ಲಾಗಿನ್ ಆಪ್ಷನ್ ಕಾಣಿಸ್ತಾ ಇಲ್ಲ. ನೀವು ಇಲ್ಲಿ ನಿಮ್ಮ ಇಮೇಲ್ನ ಹಾಕ್ಬಿಟ್ಟು ಲಾಗಿನ್ ಮಾಡ್ಕೊಳ್ಬೇಕಾಗುತ್ತೆ. ಲಾಗಿನ್ ಮಾಡ್ಕೊಂಡಿದ್ದಾದ್ಮೇಲೆ ನಿಮಗೆ ಈ ರೀತಿಯಾದಂತ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಪ್ಲಸ್ ಮತ್ತೆ ನ್ಯೂ ಪ್ರಾಜೆಕ್ಟ್ ಅಂತ ಹೇಳ್ಬಿಟ್ಟು ಒಂದು ಕೆಳಗಡೆ ಆಪ್ಷನ್ ಬರುತ್ತೆ ನೋಡಿ, ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ. ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಂಡ್ರೆ ಅಂದ್ರೆ ಸ್ವಲ್ಪ ನಿಮಗೆ ಲೋಡ್ ಆಗುತ್ತೆ. ಲೋಡ್ ಆದ್ಮೇಲೆ ನಿಮಗೆ ಈ ರೀತಿಯಾದಂತ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೀವೇನ್ ಮಾಡ್ಬೇಕಂದ್ರೆ ಇಲ್ಲಿ ಕೆಳಗಡೆ ಪ್ಲಸ್ ಐಕನ್ ಕಾಣಿಸ್ತಾ ಇರುತ್ತೆ ನೋಡಿ, ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ. ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಂಡ್ರೆ ಅಂದ್ರೆ ಇಲ್ಲಿ ಮೇಲ್ಗಡೆ ಅಪ್ಲೋಡಿಂಗ್ ಆಪ್ಷನ್ ಕಾಣಿಸ್ತಾ ಇರುತ್ತೆ ನೋಡಿ, ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ ಮೇಲ್ಗಡೆ. ಇಲ್ಲಿ ನೀವು ಏನ್ ಮಾಡ್ಬೇಕಂದ್ರೆ ನಿಮ್ಮ ಒಂದು ಚಾನಲಿನ ಲೋಗೋ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಅಂದ್ರೆ ನೀವು ಇವಾಗ ಯಾವ ಲೋಗೋ ಮೇಲೆ ನೀವು ಅನಿಮೇಷನ್ ವಿಡಿಯೋ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ ನೋಡಿ, ಆ ಒಂದು ಲೋಗೋ ಇಮೇಜ್ ಅನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಿ ನೋಡ್ತಾ ಇರೋದು ನಾನು ಆಲ್ರೆಡಿ ಇಲ್ಲಿ ಸೆಲೆಕ್ಟ್ ಮಾಡಿ ಇಟ್ಟಿದ್ದೀನಿ. ಸೆಲೆಕ್ಟ್ ಮಾಡ್ಕೊಂಡಿದ್ದಾದ್ಮೇಲೆ ಕೆಳಗಡೆ ಡನ್ ಅಂತ ಒಂದು ಆಪ್ಷನ್ ಬರುತ್ತೆ. ಈ ಡನ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ. ಡನ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಂಡ್ರೆ ಅಂದ್ರೆ ಇಲ್ಲಿ ನಿಮ್ಮ ಇಮೇಜ್ ಆಡ್ ಆಗ್ತಾ ಇರುತ್ತೆ. ಇಲ್ಲಿ ನೋಡ್ತಾ ಇರಬಹುದು ನಿಮ್ಮ ಒಂದು ಇಮೇಜ್ ಇದಕ್ಕೆ ಅಪ್ಲೋಡಿಂಗ್ ಆಗ್ತಾ ಇದೆ. ಅಪ್ಲೋಡಿಂಗ್ ಆದ್ಮೇಲೆ ಇಲ್ಲಿ ಬಂತು ನೋಡಿ, ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ. ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಂಡು ಇಲ್ಲಿ ನೀವು ಏನ್ ಮಾಡ್ಬೇಕು ಅಂದ್ರೆ ಇಲ್ಲಿ ನೀವು ಒಂದು ಪ್ರಾಂಪ್ಟ್ ನ ಹಾಕ್ಬೇಕಾಗುತ್ತೆ. ಆ ಒಂದು ಪ್ರಾಂಪ್ಟ್ ನ ನಾನು ನನ್ನ ಟೆಲಿಗ್ರಾಮ್ ಚಾನಲ್ ಒಳಗಡೆ ಕೊಟ್ಟಿರ್ತೀನಿ. ನೀವೇನಾದ್ರೂ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯಿನ್ ಆಗಿಲ್ಲ ಅಂದ್ರೆ ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಇಲ್ಲಿ ನನ್ನ ಟೆಲಿಗ್ರಾಮ್ ಚಾನಲ್ ಲಿಂಕ್ ನ ಕೊಟ್ಟಿರ್ತೀನಿ. ನೀವು ಟೆಲಿಗ್ರಾಮ್ ಚಾನಲ್ಗೆ ಜಾಯಿನ್ ಆಗಿ. ಜಾಯಿನ್ ಆದ್ಮೇಲೆ ನಿಮ್ಗೆ ಈ ರೀತಿಯಾದಂತ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೀವು ಏನ್ ಮಾಡ್ಬೇಕಂದ್ರೆ ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿ. ಇಲ್ಲಿ ಲೋಗೋ ಅನಿಮೇಷನ್ ಪ್ರಾಂಪ್ಟ್ ಅಂತ ಹೇಳ್ಬಿಟ್ಟು ಇಲ್ಲಿ ಕೆಳಗಡೆ ಒಂದು ಪ್ರಾಂಪ್ಟ್ ನ ಕೊಟ್ಟಿದ್ದೀನಿ ನೋಡಿ, ಈ ಒಂದು ಪ್ರಾಂಪ್ಟ್ ನ ನೀವು ಲಾಂಗ್ ಪ್ರೆಸ್ ಮಾಡಿ ಇಲ್ಲಿ ಮೇಲ್ಗಡೆ ಕಾಪಿ ಆಪ್ಷನ್ ಬರುತ್ತೆ. ಸೊ ಈ ಕಾಪಿ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ಲೋಗೋ ಅನಿಮೇಷನ್ ಪ್ರಾಂಪ್ಟ್ ಕಾಪಿ ಆಗಿದೆ. ಇವಾಗ ನೀವು ಮತ್ತೆ ಏನ್ ಮಾಡ್ಬೇಕಂದ್ರೆ ಇದರಲ್ಲಿ ಎರಡನ್ನ ಚೇಂಜಸ್ ಮಾಡ್ಕೊಳ್ಬೇಕಾಗುತ್ತೆ. ನೀವು ಏನೇನ್ ಚೇಂಜಸ್ ಮಾಡ್ಕೊಳ್ಬೇಕಂದ್ರೆ ಇಲ್ಲಿ ನೋಡ್ತಾ ಇರಬಹುದು ಪ್ರಾಂಪ್ಟ್ ಈ ತರ ಬರುತ್ತೆ ನಿಮ್ಗೆ. ಇಲ್ಲಿ ಮೇಲ್ಗಡೆ ಫಸ್ಟ್ ಕ್ರಿಯೇಟ್ ಎ ಕ್ಲೀನ್ ಲೋಗೋ ರಿವೀಲ್ ಅಂತ ಹೇಳ್ಬಿಟ್ಟು ಬಂದಿದೆ ನೋಡಿ. ಇಲ್ಲಿ ಮುಂದ್ಗಡೆ ಲೋಗೋ ನೇಮ್ ಅಂತ ಇದೆ, ಒಂದು ಯೆಲ್ಲೋ ಕಲರ್ ಒಳಗಡೆ ಲೈನ್ ಮಾಡಿ ಇಟ್ಟಿದ್ದೀನಲ್ಲ, ಇಲ್ಲಿ ನೀವು ನಿಮ್ಮ ಒಂದು ಲೋಗೋ ನೇಮ್ ನ ಹಾಕೊಳ್ಬೇಕಾಗುತ್ತೆ. ಇವಾಗ ನನ್ನ ನೇಮ್ ಏನಿದೆ SPTech 007 ಅಂತ ನಾನು ಹಾಕ್ತೀನಿ. ಅದೇ ರೀತಿಯಾಗಿ ನಿಮ್ಮ ಲೋಗೋ ನೇಮ್ ಏನಿದೆ ನೋಡಿ ಅದನ್ನ ನೀವು ಇಲ್ಲಿ ಹಾಕೊಳ್ಬೇಕಾಗುತ್ತೆ. ಆಮೇಲೆ ಕೆಳಗಡೆ ಇನ್ನ ಒಂದು ಬರುತ್ತೆ, ಇಲ್ಲಿ ನಿಮ್ಗೆ ನೋಡ್ತಾ ಇರಬಹುದು ಮತ್ತೆ ನೀವು ಇನ್ನ ಒಂದ್ಸಲ ಲೋಗೋ ನೇಮ್ ನ ಹಾಕೊಳ್ಬೇಕಾಗುತ್ತೆ. 2 ಸಲ ನೀವು ಚೇಂಜಸ್ ನ ಮಾಡ್ಕೊಳ್ಳಿ. ಇಲ್ಲಿ ಕೆಳಗಡೆನೂ ಕೂಡ ಹಾಕೊಳ್ಳಿ, ಆಮೇಲೆ ಇಲ್ಲಿ ಮೇಲ್ಗಡೆನೂ ಕೂಡ ನೀವು ನಿಮ್ಮ ಒಂದು ಲೋಗೋ ನೇಮ್ ನ ನೀವು ಹಾಕೊಳ್ಬೇಕಾಗುತ್ತೆ. ಇವು ಎರಡು ಚೇಂಜಸ್ ಮಾಡಿದ್ರಿ ಅಂದ್ರೆ ಮುಗಿತು, ನಿಮ್ಮ ಒಂದು ಪ್ರಾಂಪ್ಟ್ ಕ್ರಿಯೇಟ್ ಆಗಿದೆ ಅಂತ ಅನ್ಕೊಳ್ಳಿ. ಸೊ ಇವೆರಡನ್ನ ಚೇಂಜಸ್ ಮಾಡ್ಕೊಂಡಿದ್ದಾದ್ಮೇಲೆ ನೀವು ಏನ್ ಮಾಡ್ಬೇಕಂದ್ರೆ ಅವಾಗಲೇ ನಾನು ಒಂದು ವೆಬ್ಸೈಟ್ಗೆ ಹೋಗಿದ್ನಲ್ಲ, ಆ ಒಂದು ವೆಬ್ಸೈಟ್ ನ ಓಪನ್ ಮಾಡ್ಕೊಳ್ಳಿ. ಈ ಒಂದು ವೆಬ್ಸೈಟ್ಗೆ ನೀವು ಬಂದ್ರೆ ಅಂದ್ರೆ ಇಲ್ಲಿ ನೀವೇನ್ ಕಾಪಿ ಮಾಡ್ಕೊಂಡ್ರಲ್ಲ ಪ್ರಾಂಪ್ಟ್, ಅದನ್ನ ನೀವು ಇಲ್ಲಿ ಪೇಸ್ಟ್ ಮಾಡ್ಕೊಳ್ಳಿ. ಈ ತರ ಪೇಸ್ಟ್ ಮಾಡ್ಕೊಂಡ್ರೆ ಅಂದ್ರೆ ಅವಾಗಲೇ ನಾನು ನಿಮ್ಗೆ ಹೇಳಿದ್ನೆ ಅಲ್ವಾ ನೇಮ್ ನ ಹಾಕೊಳ್ಳಿ ಅಂತ ಹೇಳ್ಬಿಟ್ಟು. ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಬಂದಿದೆ ಅದು ಕೆಳಗಡೆ. ಇಲ್ಲಿ ನಿಮ್ಗೆ ಸರಿಯಾಗಿ ಕಾಣಿಸೋದಿಲ್ಲ ಅಂತ ಹೇಳ್ಬಿಟ್ಟು ಯೆಲ್ಲೋ ಕಲರ್ ಒಳಗಡೆ ನಾನು ಲೈನ್ ಮಾಡಿ ಹಾಕಿದ್ದೀನಿ. ಸೊ ಹಾಗಾಗಿ ಇಲ್ಲಿ ಲೋಗೋ ನೇಮ್ ಅಂತ ಬಂದಿದೆ ಅಲ್ಲ, ಇಲ್ಲಿ ನಿಮ್ಮ ಲೋಗೋ ನೇಮ್ ನ ಹಾಕೊಳ್ಳಿ. ನಾನಿವಾಗ SPTech 007 ಅಂತ ಹಾಕ್ತೀನಿ. ಇಲ್ಲಿ ನೋಡ್ತಾ ಇರ್ಬೋದು ನಿಮ್ಮ ಇಮೇಜ್ ಒಳಗಡೆ ಟೆಕ್ಸ್ಟ್ ಇರುತ್ತಲ್ಲ, ಅದು ಸಣ್ಣದೈತಾ ದೊಡ್ಡದೈತಾ ಅಂದ್ರೆ ಸ್ಮಾಲ್ ಕ್ಯಾಪಿಟಲ್ ಇರುತ್ತಲ್ಲ, ಅದು ಯಾವ ರೀತಿ ಇದೆ ಅದೇ ರೀತಿಯಾಗಿ ನೀವು ಟೈಪ್ ನ ಮಾಡ್ಕೊಳ್ಳಿ ಇಲ್ಲಿ ನಿಮ್ಮ ಲೋಗೋ ನೇಮ್ ನ. ನಂದು ಇಲ್ಲಿ SPTech ಟೆಕ್ ಅನ್ನೋದು ಕ್ಯಾಪಿಟಲ್ ಲೆಟರ್ ಇದೆ, Tech 007. ಇಲ್ಲಿ ನೋಡ್ತಾ ಇರೋದು ಈ ರೀತಿಯಾಗಿ ನಿಮ್ಮ ಒಂದು ನೇಮ್ ನ ನೀವು ಚೇಂಜಸ್ ಮಾಡ್ಕೊಳ್ಳಿ. ನಾನು ಇದನ್ನ ಕಾಪಿ ಮಾಡ್ಕೊಂಡು ಮತ್ತೆ ಮೇಲ್ಗಡೆನೂ ಕೂಡ ಹಾಕ್ತೀನಿ. ಇಲ್ಲಿ ಮೇಲ್ಗಡೆ ಇದೆ ನೋಡಿ ಲೋಗೋ ನೇಮ್ ಅಂತ ಇಲ್ಲಿ ಬಂದಿದೆಲ್ಲ, ಫಸ್ಟ್ ಕ್ರಿಯೇಟ್ ಎ ಕ್ಲೀನ್ ಅಂತ ಐತಲ್ಲ ಅದ್ರ ಕೆಳಗಡೆ ಇದೆ ನೋಡಿ, ಇಲ್ಲಿ ನೀವು ಇದನ್ನ ಪೇಸ್ಟ್ ಮಾಡ್ಕೊಳ್ಳಿ ಮತ್ತೆ ನಿಮ್ಮ ಲೋಗೋ ನೇಮ್ ನ. ಈ ತರ ನೀವು ಪೇಸ್ಟ್ ಮಾಡ್ಕೊಂಡ್ರಿ ಅಂದ್ರೆ ಮುಗೀತು, ನಿಮ್ಮ ಲೋಗೋ ಕ್ರಿಯೇಟ್ ಆಗುತ್ತೆ. ಇವಾಗ ಇಲ್ಲಿ ನೀವು ಮತ್ತೆ ಏನ್ ಮಾಡ್ಬೇಕಂದ್ರೆ ಇಲ್ಲಿ ಕೆಳಗಡೆ ವಿಡಿಯೋ ಅಂತ ಹೇಳ್ಬಿಟ್ಟು ಬಂದಿದೆ ನೋಡಿ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡು ಇಲ್ಲಿ ನೀವು ಫೋಟೋ ಇರುತ್ತೆ ಇಲ್ಲಿ ಈ ತರ ಫೋಟೋ ಏನಾದರೂ ಇತ್ತು ಅಂದ್ರೆ ಇದನ್ನ ನೀವು ವಿಡಿಯೋ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ತರ ವಿಡಿಯೋ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ನಿಮ್ಗೆ ಯಾವ ಸೈಜ್ ಬೇಕು, ಶಾರ್ಟ್ ಸೈಜ್ ಬೇಕಾ ಅಥವಾ ಲಾಂಗ್ ವಿಡಿಯೋ ಸೈಜ್ ಬೇಕಾ ಅಂತ ಹೇಳ್ಬಿಟ್ಟು ಕೇಳುತ್ತೆ. ಶಾರ್ಟ್ ವಿಡಿಯೋ ಸೈಜ್ ಏನಾದರೂ ಬೇಕು ಅಂದ್ರೆ ಇಲ್ಲಿ 9:16 ಐತೆ, ಇದ್ರ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಗೆ ಏನಾದರೂ ಲಾಂಗ್ ವಿಡಿಯೋ ಮಾಡ್ತೀನಿ, ಲಾಂಗ್ ವಿಡಿಯೋಗೆ ಬೇಕು ಅಂತ ಏನಾದರೂ ಇತ್ತು ಅಂದ್ರೆ
ಇಲ್ಲಿ 16:9 ಇರುತ್ತೆ. ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ. ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಂಡಿದ್ದಾದ್ಮೇಲೆ ಇಲ್ಲಿ ಕೆಳಗಡೆ ನಿಮಗೆ ಎಷ್ಟು ಸೆಕೆಂಡ್ ಆನಿಮೇಷನ್ ವಿಡಿಯೋ ಬೇಕಂತ ಹೇಳ್ಬಿಟ್ಟು ಕೆಳಗಡೆ ಬರುತ್ತೆ. ಇಲ್ಲಿ 10 ಸೆಕೆಂಡ್ಸ್ ತನಕ ಇರುತ್ತೆ. ನೀವು 4 ಸೆಕೆಂಡ್ಸ್ ಇಂದ 10 ಸೆಕೆಂಡ್ಸ್ ವರೆಗೂ, ಇಲ್ಲಿ 6 ಸೆಕೆಂಡ್ ಮತ್ತೆ 8 ಸೆಕೆಂಡ್ ನಿಮ್ಗೆ ಎಷ್ಟು ಸೆಕೆಂಡ್ಸ್ ಬೇಕು ನೋಡಿ ಅಷ್ಟು ಸೆಕೆಂಡ್ಸ್ ಅನ್ನ ನೀವು ಇಲ್ಲಿ ಕ್ರಿಯೇಟ್ ಮಾಡ್ಕೊಳ್ಬಹುದು ನಿಮ್ಮ ಲೋಗೋ ಆನಿಮೇಷನ್ ವಿಡಿಯೋನ. ಇದಿಷ್ಟು ಚೇಂಜಸ್ ಮಾಡ್ಕೊಂಡಿದ್ದಾದ್ಮೇಲೆ ಇಲ್ಲಿ ಕೆಳಗಡೆ ಸೆಂಡ್ ಅಂತ ಒಂದು ಆಪ್ಷನ್ ಬರುತ್ತೆ ನೋಡಿ, ಬಾಣದ ಮಾರ್ಕು. ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ. ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಂಡ್ರಿ ಅಂದ್ರೆ ಇಲ್ಲಿ ಮೇಲ್ಗಡೆ ನಿಮ್ಮ ವಿಡಿಯೋ ಜನರೇಟ್ ಆಗ್ತಾ ಇರುತ್ತೆ. ಅಂದ್ರೆ ನಿಮ್ಮ ಲೋಗೋ ಆನಿಮೇಷನ್ ವಿಡಿಯೋ ಇವಾಗ ರೆಡಿ ಆಗ್ತಾ ಇದೆ. ಮೇಲ್ಗಡೆ ನೀವು ನೋಡ್ತಾ ಇರ್ಬೋದು. ಇದು ಭಾಳತೇನು ಹಿಡಿಯೋದಿಲ್ಲ, ಅಥವಾ ಒಂದು 30 ಸೆಕೆಂಡು ಅಥವಾ 1 ನಿಮಿಷ ಅಷ್ಟೇ ತಗೊಳ್ಳೋದು. ಅಷ್ಟು ನೀವು ವೇಟ್ ಮಾಡಿದ್ರಿ ಅಂದ್ರೆ ನಿಮ್ಮ ಲೋಗೋ ಆನಿಮೇಷನ್ 100% ಆಗಿ ರೆಡಿ ಆಗುತ್ತೆ. ಬೇಕಿದ್ರೆ ನಾನು ನಿಮಗೆ ಲೈವ್ ಪ್ರೂಫ್ ಆಗಿ ನಿಮಗೆ ತೋರಿಸ್ತೀನಿ. ಇಲ್ಲಿ ಜನರೇಟ್ ಆಗ್ತಾ ಇದೆ ಇದು. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಇವಾಗ ಜನರೇಟ್ ಆಗಿದೆ. ಜನರೇಟ್ ಆದ್ಮೇಲೆ ಇಲ್ಲಿ ವಿಡಿಯೋ ಪ್ಲೇ ಆಪ್ಷನ್ ಕಾಣಿಸುತ್ತೆ. ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ. ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಂಡ್ರಿಂದ ಇಲ್ಲಿ ನಿಮ್ಮ ವಿಡಿಯೋ ಪ್ಲೇ ಆಗುತ್ತೆ. ನೀವು ನೋಡ್ತಾ ಇರ್ಬೋದು, ಇಲ್ಲಿ ಪ್ಲೇ ಆಪ್ಷನ್ ಬರ್ತಲ್ಲ, ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ. ನೋಡ್ತಾ ಇರ್ಬೋದು ಯಾವ ರೀತಿ ಕ್ರಿಯೇಟ್ ಆಗಿದೆ ಅಂತ ಹೇಳಿ. ಇದೇ ರೀತಿ ನೀವು ಕೂಡ ನಿಮ್ಮ ಒಂದು ಲೋಗೋ ಆನಿಮೇಷನ್ ವಿಡಿಯೋನ ನೀವು ಮಾಡಬಹುದು. ಬರೀ ಜಸ್ಟ್ ಒಂದು ಲೋಗೋ ಫೋಟೋ ಇದ್ರೆ ಸಾಕು, ಈ ರೀತಿಯಾಗಿ ನೀವು ಕ್ರಿಯೇಟ್ ಮಾಡ್ಕೊಳ್ಬಹುದು. ಸೊ ಇವಾಗ ಲೋಗೋ ಆನಿಮೇಷನ್ ವಿಡಿಯೋನ ಯಾವ ರೀತಿ ಮಾಡೋದು ಅಂತ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ಇವತ್ತಿನ ಒಂದು ವಿಡಿಯೋ ಇದು ಇಷ್ಟ ಆಗಿರುತ್ತೆ. ಸೊ ಈ ವಿಡಿಯೋ ನಿಮ್ಗೆ ಏನಾದರೂ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಸೊ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಇವತ್ತಿನ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.